ಅದು ಸರ್ ಇದು ಸ್ವಿಫ್ಟ್ 2011 ಮಾಡಲು. ಶಿಫ್ಟು ಎಲ್ ಎಕ್ಸ್ ಐಯಾ ವಿ ಎಕ್ಸ್ ಐ ಯಾವ್ದು ಬರುತ್ತೆ? ಎಲ್ಲ ಎಲ್ ಡಿ ಡೀಸೆಲ್ ಗಾಡಿ ಸರ್ ಇದು. ಡೀಸೆಲು ಎಲ್ ಡಿ ಐನಾ? ಹೌದು ಸರ್. ಎಷ್ಟು ಮಾಡಲು? 2011. ಓಕೆ. ಓನರ್ ಎಷ್ಟು ಯಾರು ಸರ್? ಸೆಕೆಂಡ್ ಓನರು. ಓಕೆ. ಎಷ್ಟು ಓಡಿದೆ ಗಾಡಿ? 84,000 ಓಡಿದೆ. ಓಕೆ. ಟೈರ್ ಎಲ್ಲ ಹಂಗಿದೆ ಗಾಡಿಯಲ್ಲಿ? ಚೆನ್ನಾಗಿದೆ ಸರ್. ಫ್ರಂಟ್ ಟೈರ್ 80% ಇದೆ, ಬ್ಯಾಕ್ ಟೈರ್ ಒಂದು 60% ಐತೆ. ಓಕೆ. ಸ್ಟೆಪ್ನಿ ಇದ್ದಾ? ಆಯ್ತು ಸರ್. ಸ್ಟೆಪ್ನಿ ಜಾಕ್ರಾಡ್ ಎಲ್ಲ ಐತೆ. ಓಕೆ. ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ? ಹೌದು ಸರ್, ಎಲ್ಲ ವರ್ಕಿಂಗ್ ಇದೆ ಸರ್. AC ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದೆ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಅದೇ ಲೆದರ್ ಸೀಟಲ್ಲಿ ಹಾಕ್ಸಿದೀವಿ, ಸಿಸ್ಟಮ್ ಇದೆ, ಹ್ಞೂ. ಚೆನ್ನಾಗಿದೆ. ಓಕೆ. ಗಾಡಿ ರೆಕಾರ್ಡ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ. ಮೈಸೂರಿಗೆ NOC ಬಂದಿದೆ ಆಲ್ರೆಡಿ. ಹ್ಞೂ. ನಾನು 2-3 ಡೇಸಲ್ಲಿ ಮೈಸೂರು KA09 ನಂಬರ್ ಬರುತ್ತೆ. ಓಕೆ. ಈಗ ಅಂದರೆ ಈಗ ಎಚ್ ಆರ್ ಇದೆ? HR ಇದೆ. ಈ ಮೈಸೂರಿಗೆ ಆಲ್ರೆಡಿ NOC ಬಂದ್ಬಿಟ್ಟೈತೆ. ಟ್ಯಾಕ್ಸ್ ಅಮೌಂಟ್ ಪೇ ಮಾಡಿದ್ದೀವಿ. ಹ್ಞೂ. 2-3 ಡೇಸ್ KA09 ನಂಬರ್ ಬರುತ್ತೆ. ಓಕೆ. ಅಂದರೆ ಮೈಸೂರು ಬಸ್ಸಿಂಗಾ? ಹೌದು ಸರ್. ಓಕೆ. ಮೈಸೂರು ಬಂದಮೇಲೆ ಅದು ಕೆ ರಿಜಿಸ್ಟ್ರೇಷನ್ ಕರ್ನಾಟಕ ಆಗುತ್ತೆ? ಕರ್ನಾಟಕ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. KA09 ಆಗುತ್ತೆ ಸರ್. ಓಕೆ. ಈಗ ಅಂದರೆ ನೀವು ಆಲ್ರೆಡಿ ಎಲ್ಲ ಪೇ ಮಾಡಿದ್ರಲ್ವಾ? ಎಲ್ಲ ಪೇ ಮಾಡಿದ್ವಿ ಸರ್. ಇನ್ನೇನಿಲ್ಲ. ಕಾರ್ಡ್ ಒಂದು ತಗೊಂಡು ನಂಬರ್ ಹಾಕೋಣದು, ಹ್ಞೂ. ಆಮೇಲೆ ಕಾರ್ಡ್ ಚೇಂಜ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ. ಗಾಡಿ ಏನಾದರೂ ಡೆಂಟು ಸ್ಕ್ರಾಚು ರೀಪೇಂಟು? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಓಡಿಸ್ಕೊಬೋದು ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಹ್ಞೂ. ಡೀಸೆಲ್ ಇಂಜಿನ್ ಸ್ಮೂತ್ ಆಗೈತೆ. ಬರೀ 84,000 ಹೊಡೈತೆ. ಹ್ಞೂ. ಚೆನ್ನಾಗಿದೆ. ಓಕೆ. ಈಗ ತೊಗೊಳೋರು ಏನು ಖರ್ಚಿಲ್ಲ ಗಾಡಿದು? ಇಲ್ಲ, ಪ್ರೆಸೆಂಟ್ಲಿ ಏನು ಖರ್ಚು ಮಾಡೋ ಥರ ಏನಿಲ್ಲ ಸರ್. ಆಯಿಲ್ ಸರ್ವಿಸ್ ಮಾಡಿಸ್ಬಿಟ್ಟಿದ್ದೀವಿ. ಹ್ಞೂ. ಇನ್ನೇನಿಲ್ಲ, ತಗೊಂಡೋಗಿ ಓಡಿಸ್ಕೊಳೋದಷ್ಟೇ. ಓಕೆ. ಇವಾಗ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ಬೆಂಗಳೂರು ಮಾಗಡಿ ರೋಡ್, ಸುಂಕದಕಟ್ಟೆ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? 2,30,000. 2,30,000? ಹ್ಞೂ ಸರ್. 2,30,000 ಕೊಟ್ಟರೆ ಅವ್ರ ಹೆಸರಿಗೆ TO ಅವ್ರ ಹೆಸರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಸಿ ಕೊಟ್ಬಿಡ್ತೀನಿ. ನೀವೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀರಾ ವಿತ್ ಕರ್ನಾಟಕ ನಂಬರ್ ಪ್ಲೇಟ್ ಹಾಕ್ಸ್ಕೊಡ್ತೀರಾ? ಕರ್ನಾಟಕ ನಂಬರ್ ಪ್ಲೇಟ್ ಹಾಕ್ಸಿರ್ತೀನಿ. ಇನ್ನೇನು 2-3 ಡೇಸ್ ಬಂದ್ಬಿಡುತ್ತೆ. ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಾನೇ ಕೊಟ್ಬಿಡ್ತೀನಿ. ಓಕೆ. ಎಷ್ಟು 2,30? 2:30 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಇನ್ನೊಂದು ಸ್ವಲ್ಪ ಏನೋ ಕಡಿಮೆ ಆಗುತ್ತಾ? ಇಲ್ಲ ಸರ್, ನಾನು ನಿಮ್ಮ ಕಡೆ ಚಾನಲ್ ಕಡೆಯಿಂದ ಬರ್ತಾ ಇದ್ದಾರಲ್ಲ ಅಂತ ನಾನು ಕಮ್ಮಿ ಹೇಳ್ತಾ ಇದ್ದೀನಿ. ನೋಡೋಣ ಸರ್, ಬರಲಿ, ಅವ್ರು ನೋಡಲಿ, ಇಷ್ಟಪಡಲಿ, ಮಾತಾಡಲಿ. ಹ್ಞೂ. ಡೈರೆಕ್ಟಾಗಿ ಬಂದು ಗಾಡಿ ನೋಡಲಿ, ಓಕೆ ಅಂದ್ರೆ ಮಾತಾಡಿದ್ರೆ ನೋಡೋಣ ಸರ್. ಓಕೆ. ಇನ್ನೊಂದು 5,000 ಕಮ್ಮಿ ಮಾಡಿಕೊಡೋಣ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ ಸರ್ ಕಾಂಟ್ಯಾಕ್ಟ್ ನಂಬರು. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸರ್. ಓಕೆ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.